ಆತ್ಮೀಯರೇ, ಬೆಳ್ಮಣ್ಣ ದುರ್ಗಾಪರಮೇಶ್ವರಿ ದೇವಸ್ಥಾನದ ಈ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾವು ವಾಸುದೇವ ತಂತ್ರಿಗಳ ಮನೆಯಲ್ಲಿ ಈ ಒಂದು ಫಲಾಹಾರದ ವ್ಯವಸ್ಥೆಯಲ್ಲಿ ಇವತ್ತು ಪಾಲ್ಗೊಂಡಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಸರಿಸುಮಾರು 8,500ರಿಂದ 9,000 10,000 ಜನ ತನಕ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಬಹುಶಃ ಇವತ್ತಿನ ದಿನಗಳಲ್ಲಿ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ಜನ ಆಗುವ ನಿರೀಕ್ಷೆಯಲ್ಲಿ ಇರುವುದಿಲ್ಲ. ಆದರೆ ಇವರ ಕಾರ್ಯಕ್ರಮಕ್ಕೆ ಬಹಳ ಒಂದು ಸಂತೋಷದಿಂದ, ಪ್ರೀತಿಯಿಂದ, ಸಮರೋಪಾದಿಯಲ್ಲಿ ಜನರು ಬರ್ತಾ ಇದ್ದಾರೆ. ನೀವು ಕೇಳಿದರೆ ಆಶ್ಚರ್ಯ ಆಗ್ಬೋದು. ಸರಿಸುಮಾರು 1.5 ಕ್ವಿಂಟಲ್ ಇದ್ದು ದೋಸೆ ಹಿಟ್ಟು, ಹಾಗೆ 1.5 ಕ್ವಿಂಟಲ್ ಇದ್ದು ನಮ್ಮ ಗೋಳಿ ಬಜೆ ಹಿಟ್ಟು, ಹಾಗೆ ಬೇರೆ ಬೇರೆ ಅನ್ನ ಆಹಾರ ಪಾಕಗಳನ್ನು ಅವರು ತಯಾರಿಸಿದ್ದಾರೆ. ಅದನ್ನು ಜನ ಅದನ್ನು ಹೆಚ್ಚುವರಿ 10,000 ರೂಪಾಯಿ ತಗೊಂಡು ಹೋಗ್ಬೋದು. ವೆರಿ ಗುಡ್, ವ್ಯವಸ್ಥೆ ಎಲ್ಲ ಉಂಟು. ಅದ್ಭುತ. ಇವತ್ತು ಈ ಬಾರಿ ಜನಸಂಖ್ಯೆ ಕೂಡ ಜನಸಂಖ್ಯೆ ಕೂಡ ಜಾಸ್ತಿ. 1.5 ಕ್ವಿಂಟಲ್ ಇದ್ದು 1.5 ಕ್ವಿಂಟಾಲ್ ಅಲ್ಲ, ದೋಸೆ ಇದ್ದು ಹೆಚ್ಚು ಕಮ್ಮಿ 2 ಕ್ವಿಂಟಾಲ್ಗೆ ಬಂದಿದೆ. ದೋಸೆ ಇದ್ದು 1.5 ಕ್ವಿಂಟಾಲ್ ಇದ್ದು ಪಲಾವ್ ಮಾಡಿದ್ದೇವೆ. ಆಮೇಲೆ 1.5 ಕ್ವಿಂಟಾಲ್ ಇದ್ದು ಭಾಗಿ ಆಗಿದೆ. ಹೆಚ್ಚು ಕಮ್ಮಿ 90 kg ಚೆನ್ನ ಮಸಾಲ ಆಗಿದೆ. 90 kg ಚೆನ್ನ 2.5 ಕ್ವಿಂಟಾಲ್. ಅದನ್ನು ಜನ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ 1,500-2,000 ಜನಸಂಖ್ಯೆ ಜಾಸ್ತಿ ಆಗಿದೆ. ಬಹುಶಃ ಬಹಳಷ್ಟು ಜಾಲತಾಣಗಳಲ್ಲಿ ಈ ಬಗ್ಗೆ ಪ್ರಚಾರಗಳು ಕೂಡ ಆಗ್ತಾ ಇವೆ. ವಿಚಾರ ಇಷ್ಟೇ, ಯಾಕಂತ ಹೇಳಿದರೆ ಇವತ್ತು ಅವರೇನು ದೊಡ್ಡ ರಾಜಕಾರಣದಲ್ಲಿ ಆಗಲಿ, ದೊಡ್ಡ ವ್ಯವಹಾರದಲ್ಲಾಗಲಿ ಇಲ್ಲ. ಆದರೂ ಕೂಡ ಅವರ ಪ್ರೀತಿಗೆ ಜನ ಶರಣಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದದ್ದು ಅದೊಂದು ದೊಡ್ಡ ವಿಷಯ. ಜನರು 3/4 ಗಂಟೆ 1 ಗಂಟೆ ಲೈನಲ್ಲಿ ನಿಂತು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ ಅಂತ ಹೇಳಿದರೆ ಇದು ಅವರ ಮೇಲಿನ ಪ್ರೀತಿಗೆ ಒಂದು ದೊಡ್ಡ ಸಾಕ್ಷಿ. ವರ್ಷಂಪ್ರತಿ ಇದೇ ರೀತಿ ನಡೆಯಲಿ, ಆ ದುರ್ಗಾ ಮಾತೆ ಅವರಿಗೆ ಅನುಗ್ರಹಿಸಲಿ ಅನ್ನೋ ಮಾತಿನೊಂದಿಗೆ ವಿರಮಿಸುತ್ತೇವೆ.